ಹೌದು, ಅವರು ಕ್ಯಾಂಪಸ್ ಒಳಗಡೆ ಅವ್ರೇನೋ ಒಂದು ಸೆಮಿನಾರ್ ಮಾಡಬೇಕು ಅಂತ ಹೊರಟಿದ್ದಾರೆ. ಅದರಲ್ಲಿ ಅಷ್ಟರವರೆಗೆ ಸಬ್ಜೆಕ್ಟ್ ಏನಾದರೂ ಇದ್ಕೊಳ್ಳಿ, ಅದು ಅಲ್ಲಿ ಚರ್ಚೆ ಆದ ತಕ್ಷಣ ಏನಾಗುತ್ತೆ, ಪರ ವಿರೋಧ ಆಗೇ ಆಗುತ್ತಲ್ವಾ. ಅದಕ್ಕೆ ಇವರು ಹೋಗಿ ಅಲ್ಲಿ ತಡೆಯೋದು ಮಾಡೋದು ಎಲ್ಲ ಮಾಡಿ ಅವ್ರನ್ನ ಹೊಡೆಯೋದು, ಆ ಸ್ಟೂಡೆಂಟ್ಸ್ನೆಲ್ಲ ಹೊಡೆಯೋಕೆ ಹೋಗೋದು ಮಾಡೋದೆಲ್ಲ ಮಾಡಿದರೆ ಕಾನೂನು ಇವರೇ ಕೈಗೆ ಎತ್ಕೊಂಡ್ರೆ ಸುಮ್ಮನೆ ಇರಬೇಕಾ ಪೊಲೀಸು? ಅದಕ್ಕೆ ಅವಕಾಶ ಇಲ್ಲ. ನಾವು ಅದನ್ನು ಸಹಿಸೋದು ಇಲ್ಲ. ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಂಡು ಶಾಂತಿ ಮೇಂಟೈನ್ ಮಾಡಿ ಅಂತ ಹೇಳಿ ಅದನ್ನು ನಾವು ಕಾನೂನಿನ ಚೌಕಟ್ಟಿನಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡಬೇಕೋ ಅದನ್ನು ಮಾಡ್ತೀವಿ. ಕಾರಣ ಅವರು ಹಿಂದೆನೂ ಕೂಡ ಅದೇ ಹುಡುಗರು ಗಲಾಟೆ ಮಾಡ್ಕೊಂಡಿದ್ರು ಅಂತ ಹೇಳಿ, ಮತ್ತು ಅದು ಯಾವ ಮಾತಿನಿಂದ ಅದು ಅವರಿಗೆ ಘರ್ಷಣೆ ಆಯಿತು ಅಂತ ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಆದರೆ ಹೊಡೆದಾಡ್ಕೊಂಡಿದ್ದಾರೆ. ಹೊಡೆಯುವಾಗ ಅವರೇನೋ ಕೈನಲ್ಲೇ ಹೊಡೆದಿದ್ದಾರೆ ಅಂತ ಹೇಳ್ತಾರೆ. ಏನೋ ಐ ಹ್ಯಾವ್ ಟು ಎಟ್ ಟು ರಿಸೀವ್ ದಟ್ ರಿಪೋರ್ಟ್. ಮೇಲ್ನೋಟಕ್ಕೆ ಅವರು ಕೈನಲ್ಲೇ ಹೊಡೆದ್ರು, ಅವ್ರ ಚೆಸ್ಟಿಗೆಲ್ಲ ಹೊಡೆದ್ರು, ಆ ಥರ ಏನೋ ಹೇಳ್ತಿದ್ದಾರೆ. ಅದನ್ನೆಲ್ಲ ನಾವು ತನಿಖೆ ರಿಪೋರ್ಟಲ್ಲಿ ಗೊತ್ತಾಗ್ತದೆ.